2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜಲಸ್ಫೋಟವಾಗಿ ಅದೆಷ್ಟೋ ಜನ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ರು. ಅವರಿಗಾಗಿ ಆ ಒಂದು ಸಂಸ್ಥೆ ಸುಂದರವಾದ 200 ಮನೆಗಳನ್ನ ಕಟ್ಟಿಸಿಕೊಟ್ಟಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಆ ಮನೆಗಳು ಇವತ್ತು ಭೂತ ಬಂಗ್ಲೆಗಳಾಗ್ತಾ ಇದ್ದಾವೆ. ಕೊಡಗು ನೆರೆ ಸಂತ್ರಸ್ತರ ಗೋಳು ಕೇಳೋರಿಲ್ಲ. ಭೂತ ಬಂಗಲೆಯಂತಾದ 200 ಮನೆಗಳು. ಮನೆ ಮುಂದೆ ಬೆಳೆದು ನಿಂತಿರುವ ಗಿಡಗಂಟಿಗಳು, ಕಿತ್ತು ಬರುತ್ತಿರುವ ಬಾಗಿಲುಗಳು, ಕಳ್ಳ ಕಾಕರ ಅಡ್ಡೆಯಾಗುತ್ತಿರುವ ನೂತನ ಒಂಟಿ ಮನೆಗಳು. ಈ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆಯಲ್ಲಿ. 2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸ್ಫೋಟದ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ನಿಂದ 200 ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಎಲ್ಲಾ ಮನೆಗಳು ನಿರ್ಮಾಣವಾಗಿ 4 ವರ್ಷಗಳೇ ಕಳೆದಿವೆ. ಆದರೆ ಇದುವರೆಗೂ ಸರ್ಕಾರ ಮನೆಗಳನ್ನ ಸಂತ್ರಸ್ತರಿಗೆ ನೀಡಿಲ್ಲ. ಇದರಿಂದ ಮನೆಗಳು ಭೂತ ಬಂಗಲೆಯಂತಾಗಿವೆ. 3ನೇ ಸಲ ಇದು ಕಡಿಸ್ತಾ ಇರೋದು. ನಾಳೆ ಕೊಡ್ತೀವಿ, ಈ ತಿಂಗಳಲ್ಲಿ ಕೊಡ್ತೀವಿ ಅಂತೇಳಿ ಮೊನ್ನೆ ತಾನೇ ಈಗ ಕಟ್ಸಿದ್ದಾರೆ. ಸ್ವಲ್ಪ ಮನೆಗಳದ್ದು ಕಟ್ಸಿದ್ದಾರೆ, 100 ಮನೆಗಳದ್ದು ಇನ್ನೂ ಅದೇ ತರ ಕಾಡು ಬೆಳೆದಿದೆ. ಯಾವಾಗ ಇದು ಫಿನಿಶಿಂಗ್ ಆಗಿ ಯಾವಾಗ ಕೊಡ್ತೇವೆ, 1 ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಬಂದು ಮನೆ ನಂಬರ್ ಹಾಕಿ ಹೋಗಿದ್ದಾರೆ. ಇನ್ನು ಫಿನಿಶಿಂಗೇ ಆಗಿಲ್ಲ ಮನೆ. ಇದು ಕೊಡುವಂತ ಇದ್ರಲ್ಲಿ ಇಲ್ಲ. ಇದು ಉಸ್ತುವಾರಿ ಸಚಿವ ಬೋಸರಾಜು ಮುಂದಿನ 20 ದಿನದೊಳಗೆ ಮನೆಗಳನ್ನ ಸಂತ್ರಸ್ತರಿಗೆ ನೀಡುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಮನೆಗಳು ಸಂಪೂರ್ಣವಾಗಿ ಹಾಳಾಗ್ತಿವೆ. ಇನ್ನು ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿಲ್ಲ. ಜೊತೆಗೆ ನೀರಿನ ವ್ಯವಸ್ಥೆ ಮಾಡಿಲ್ಲ. ಕೆಲವು ಮನೆಗಳ ನೀರಿನ ಟ್ಯಾಂಕ್ಗಳನ್ನ ಕಳುವು ಮಾಡಲಾಗಿದೆ. ಹೀಗಿರುವಾಗ 20 ದಿನಗಳಲ್ಲಿ ಮನೆಗಳನ್ನ ನೀಡುವುದು ಅಸಾಧ್ಯದ ಮಾತಾಗಿದೆ. 1 ತಿಂಗಳ ಒಳಗಾಗಿ ಅದನ್ನ ಪತ್ರಗಳು ಕೊಡ್ತಕ್ಕದ್ದು. ನಾಳೆ ಸಾಧ್ಯದ್ರೆ ಅವತ್ತು ಶಾಸಕರ ಜೊತೆಯಲ್ಲಿ ಮಾತಾಡಿ ಸಾಧ್ಯದ್ರೆ ಅವತ್ತಿಗೆ ಅದನ್ನು ಬಗೆಹರಿಸುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಸಚಿವರು ಹೇಳಿದ ತಕ್ಷಣ ಮನೆಗಳಿಗೆ ನಂಬರ್ ಹಾಕಲಾಗಿದೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸ ನಡೆದಿಲ್ಲ. ಕಳೆದ 6 ವರ್ಷಗಳಿಂದ ಮನೆ ಕೊಡಿ ಎಂದು ಸಂತ್ರಸ್ತರು ಕೇಳಿದ್ರೂ ಇದುವರೆಗೆ ಸಾಧ್ಯವಾಗಿಲ್ಲ. ಈಗ ತರಾತುರಿಯಲ್ಲಿ ಮನೆಗಳನ್ನ ನೀಡಲು ಸಾಧ್ಯವಿಲ್ಲ ಅಂತಾರೆ ಸ್ಥಳೀಯರು. ಒಬ್ಬೊಬ್ಬರು ಕೂಡ್ಕೊಂಡೆ ಎಲ್ಲ ಕಥೆ ಮಾಡ್ತಾ ಇಲ್ಲ. ಒಬ್ಬೊಬ್ರು ಸಾಯಂಕಾಲ 8 ಗಂಟೆ 10 ಗಂಟೆ ಆದ್ರೆ ಎಲ್ಲ ಕುಡಿಯೋರು ಬರ್ತಾರೆ. ಇನ್ನು ಈ ಎಲ್ಲ ಮನೆಗಳನ್ನ ಜಿಲ್ಲಾಡಳಿತ ಇನ್ಫೋಸಿಸ್ ವತಿಯಿಂದ ಹಸ್ತಾಂತರ ಮಾಡಿಕೊಂಡಿದೆ. ಆದರೆ ಸರ್ಕಾರದ ಬೇಜವಾಬ್ದಾರಿಯಿಂದ ಮನೆಗಳು ಹಾಳು ಕೊಂಪೆಯಾಗ್ತಿವೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. 2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜಲಸ್ಫೋಟವಾಗಿ ಅದೆಷ್ಟೋ ಜನ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ರು. ಅವರಿಗಾಗಿ ಆ ಒಂದು ಸಂಸ್ಥೆ ಸುಂದರವಾದ 200 ಮನೆಗಳನ್ನ ಕಟ್ಟಿಸಿಕೊಟ್ಟಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಆ ಮನೆಗಳು ಇವತ್ತು ಭೂತ ಬಂಗ್ಲೆಗಳಾಗ್ತಾ ಇದ್ದಾವೆ. ಕೊಡಗು ನೆರೆ ಸಂತ್ರಸ್ತರ ಗೋಳು ಕೇಳೋರಿಲ್ಲ. ಭೂತ ಬಂಗಲೆಯಂತಾದ 200 ಮನೆಗಳು. ಮನೆ ಮುಂದೆ ಬೆಳೆದು ನಿಂತಿರುವ ಗಿಡಗಂಟಿಗಳು, ಕಿತ್ತು ಬರುತ್ತಿರುವ ಬಾಗಿಲುಗಳು, ಕಳ್ಳ ಕಾಕರ ಅಡ್ಡೆಯಾಗುತ್ತಿರುವ ನೂತನ ಒಂಟಿ ಮನೆಗಳು. ಈ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆಯಲ್ಲಿ. 2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸ್ಫೋಟದ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ನಿಂದ 200 ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಎಲ್ಲಾ ಮನೆಗಳು ನಿರ್ಮಾಣವಾಗಿ 4 ವರ್ಷಗಳೇ ಕಳೆದಿವೆ. ಆದರೆ ಇದುವರೆಗೂ ಸರ್ಕಾರ ಮನೆಗಳನ್ನ ಸಂತ್ರಸ್ತರಿಗೆ ನೀಡಿಲ್ಲ. ಇದರಿಂದ ಮನೆಗಳು ಭೂತ ಬಂಗಲೆಯಂತಾಗಿವೆ. 3ನೇ ಸಲ ಇದು ಕಡಿಸ್ತಾ ಇರೋದು. ನಾಳೆ ಕೊಡ್ತೀವಿ, ಈ ತಿಂಗಳಲ್ಲಿ ಕೊಡ್ತೀವಿ ಅಂತೇಳಿ ಮೊನ್ನೆ ತಾನೇ ಈಗ ಕಟ್ಸಿದ್ದಾರೆ. ಸ್ವಲ್ಪ ಮನೆಗಳದ್ದು ಕಟ್ಸಿದ್ದಾರೆ, 100 ಮನೆಗಳದ್ದು ಇನ್ನೂ ಅದೇ ತರ ಕಾಡು ಬೆಳೆದಿದೆ. ಯಾವಾಗ ಇದು ಫಿನಿಶಿಂಗ್ ಆಗಿ ಯಾವಾಗ ಕೊಡ್ತೇವೆ, 1 ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಬಂದು ಮನೆ ನಂಬರ್ ಹಾಕಿ ಹೋಗಿದ್ದಾರೆ. ಇನ್ನು ಫಿನಿಶಿಂಗೇ ಆಗಿಲ್ಲ ಮನೆ. ಇದು ಕೊಡುವಂತ ಇದ್ರಲ್ಲಿ ಇಲ್ಲ. ಇದು
ಉಸ್ತುವಾರಿ ಸಚಿವ ಬೋಸರಾಜು ಮುಂದಿನ 20 ದಿನದೊಳಗೆ ಮನೆಗಳನ್ನ ಸಂತ್ರಸ್ತರಿಗೆ ನೀಡುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಮನೆಗಳು ಸಂಪೂರ್ಣವಾಗಿ ಹಾಳಾಗ್ತಿವೆ. ಇನ್ನೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿಲ್ಲ. ಜೊತೆಗೆ ನೀರಿನ ವ್ಯವಸ್ಥೆ ಮಾಡಿಲ್ಲ. ಕೆಲವು ಮನೆಗಳ ನೀರಿನ ಟ್ಯಾಂಕ್ಗಳನ್ನ ಕಳುವು ಮಾಡಲಾಗಿದೆ. ಹೀಗಿರುವಾಗ 20 ದಿನಗಳಲ್ಲಿ ಮನೆಗಳನ್ನ ನೀಡುವುದು ಅಸಾಧ್ಯದ ಮಾತಾಗಿದೆ. ಒಂದು ತಿಂಗಳ ಒಳಗಾಗಿ ಅದನ್ನ ಹಕ್ಕುಪತ್ರಗಳು ಕೊಡ್ತಕ್ಕದ್ದು. ನಾಳೆ ಸಾಧ್ಯದ್ರೆ ಅವತ್ತು ಶಾಸಕರ ಜೊತೆಯಲ್ಲಿ ಮಾತಾಡಿ ಸಾಧ್ಯದ್ರೆ ಅವತ್ತಿಗೆ ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ. ಇನ್ನು ಸಚಿವರು ಹೇಳಿದ ತಕ್ಷಣ ಮನೆಗಳಿಗೆ ನಂಬರ್ ಹಾಕಲಾಗಿದೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸ ನಡೆದಿಲ್ಲ. ಕಳೆದ 6 ವರ್ಷಗಳಿಂದ ಮನೆ ಕೊಡಿ ಎಂದು ಸಂತ್ರಸ್ತರು ಕೇಳಿದ್ರೂ ಇದುವರೆಗೆ ಸಾಧ್ಯವಾಗಿಲ್ಲ. ಈಗ ತರಾತುರಿಯಲ್ಲಿ ಮನೆಗಳನ್ನ ನೀಡಲು ಸಾಧ್ಯವಿಲ್ಲ ಅಂತಾರೆ ಸ್ಥಳೀಯರು. ಅದೆಲ್ಲ ಒಬ್ಬೊಬ್ಬರು ಕೂಡ್ಕೊಂಡೆ ಎಲ್ಲ ಕತೆ ಮಾಡ್ತಾ ಇಲ್ಲ. ಒಬ್ಬೊಬ್ರು ಸಾಯಂಕಾಲ 8 ಗಂಟೆ 10 ಗಂಟೆ ಆದ್ರೆಲ್ಲ ಕುಡಿಯೋರು ಬರ್ತಾರೆ. ಇನ್ನು ಈ ಎಲ್ಲ ಮನೆಗಳನ್ನ ಜಿಲ್ಲಾಡಳಿತ ಇನ್ಫೋಸಿಸ್ ವತಿಯಿಂದ ಹಸ್ತಾಂತರ ಮಾಡಿಕೊಂಡಿದೆ. ಆದರೆ ಸರ್ಕಾರದ ಬೇಜವಾಬ್ದಾರಿಯಿಂದ ಮನೆಗಳು ಹಾಳು ಕೊಂಪೆಯಾಗ್ತಿವೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. 2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜಲಸ್ಫೋಟವಾಗಿ ಅದೆಷ್ಟೋ ಜನ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ರು. ಅವರಿಗಾಗಿ ಆ ಒಂದು ಸಂಸ್ಥೆ ಸುಂದರವಾದ 200 ಮನೆಗಳನ್ನ ಕಟ್ಟಿಸಿಕೊಟ್ಟಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಆ ಮನೆಗಳು ಇವತ್ತು ಭೂತ ಬಂಗ್ಲೆಗಳಾಗ್ತಾ ಇದ್ದಾವೆ. ಕೊಡಗು ನೆರೆ ಸಂತ್ರಸ್ತರ ಗೋಳು ಕೇಳೋರಿಲ್ಲ. ಭೂತ ಬಂಗಲೆಯಂತಾದ 200 ಮನೆಗಳು. ಮನೆ ಮುಂದೆ ಬೆಳೆದು ನಿಂತಿರುವ ಗಿಡಗಂಟಿಗಳು, ಕಿತ್ತು ಬರುತ್ತಿರುವ ಬಾಗಿಲುಗಳು, ಕಳ್ಳ ಕಾಕರ ಅಡ್ಡೆಯಾಗುತ್ತಿರುವ ನೂತನ ಒಂಟಿ ಮನೆಗಳು. ಈ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆಯಲ್ಲಿ. 2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸ್ಫೋಟದ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ನಿಂದ 200 ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಎಲ್ಲಾ ಮನೆಗಳು ನಿರ್ಮಾಣವಾಗಿ 4 ವರ್ಷಗಳೇ ಕಳೆದಿವೆ. ಆದರೆ ಇದುವರೆಗೂ ಸರ್ಕಾರ ಮನೆಗಳನ್ನ ಸಂತ್ರಸ್ತರಿಗೆ ನೀಡಿಲ್ಲ. ಇದರಿಂದ ಮನೆಗಳು ಭೂತ ಬಂಗಲೆಯಂತಾಗಿವೆ. 3ನೇ ಸಲ ಇದು ಕಳಿಸ್ತಾ ಇರೋದು. ನಾಳೆ ಕೊಡ್ತೀವಿ, ಈ ತಿಂಗಳಲ್ಲಿ ಕೊಡ್ತೀವಿ ಅಂತೇಳಿ ಮೊನ್ನೆ ತಾನೇ ಈಗ ಕಟ್ಸಿದ್ದಾರೆ. ಸ್ವಲ್ಪ ಮನೆಗಳದ್ದು ಕಟ್ಸಿದ್ದಾರೆ. 100 ಮನೆಗಳದ್ದು ಇನ್ನೂ ಅದೇ ತರ ಕಾಡು ಬೆಳೆದಿದೆ. ಯಾವಾಗ ಇದು ಫಿನಿಶಿಂಗ್ ಆಗಿ ಯಾವಾಗ ಕೊಡ್ತೇವೆ, 1 ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಬಂದು ಮನೆ ನಂಬರ್ ಹಾಕಿ ಹೋಗಿದ್ದಾರೆ. ಇನ್ನು ಫಿನಿಶಿಂಗೇ ಆಗಿಲ್ಲ. ಮನೆ ಇದು ಕೊಡುವಂತ ಇದ್ರಲ್ಲಿ ಇಲ್ಲ. ಇದು ಉಸ್ತುವಾರಿ ಸಚಿವ ಬೋಸರಾಜು ಮುಂದಿನ 20 ದಿನದೊಳಗೆ ಮನೆಗಳನ್ನ ಸಂತ್ರಸ್ತರಿಗೆ ನೀಡುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಮನೆಗಳು ಸಂಪೂರ್ಣವಾಗಿ ಹಾಳಾಗ್ತಿವೆ. ಇನ್ನೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿಲ್ಲ. ಜೊತೆಗೆ ನೀರಿನ ವ್ಯವಸ್ಥೆ ಮಾಡಿಲ್ಲ. ಕೆಲವು ಮನೆಗಳ ನೀರಿನ ಟ್ಯಾಂಕ್ಗಳನ್ನ ಕಳುವು ಮಾಡಲಾಗಿದೆ. ಹೀಗಿರುವಾಗ 20 ದಿನಗಳಲ್ಲಿ ಮನೆಗಳನ್ನ ನೀಡುವುದು ಅಸಾಧ್ಯದ ಮಾತಾಗಿದೆ. ಒಂದು ತಿಂಗಳ ಒಳಗಾಗಿ ಅದನ್ನ ಹಕ್ಕುಪತ್ರಗಳು ಕೊಡ್ತಕ್ಕದ್ದು. ನಾಳೆ ಸಾಧ್ಯದ್ರೆ ಅವತ್ತು ಶಾಸಕರ ಜೊತೆಯಲ್ಲಿ ಮಾತಾಡಿ ಸಾಧ್ಯದ್ರೆ ಅವತ್ತಿಗೆ ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ. ಇನ್ನು ಸಚಿವರು ಹೇಳಿದ ತಕ್ಷಣ ಮನೆಗಳಿಗೆ ನಂಬರ್ ಹಾಕಲಾಗಿದೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸ ನಡೆದಿಲ್ಲ. ಕಳೆದ 6 ವರ್ಷಗಳಿಂದ ಮನೆ ಕೊಡಿ ಎಂದು ಸಂತ್ರಸ್ತರು ಕೇಳಿದ್ರೂ ಇದುವರೆಗೆ ಸಾಧ್ಯವಾಗಿಲ್ಲ. ಈಗ ತರಾತುರಿಯಲ್ಲಿ ಮನೆಗಳನ್ನ ನೀಡಲು ಸಾಧ್ಯವಿಲ್ಲ ಅಂತಾರೆ ಸ್ಥಳೀಯರು. ಅದೆಲ್ಲ ಒಬ್ಬೊಬ್ಬರು ಕೂಡ್ಕೊಂಡೆ ಎಲ್ಲ ಕತೆ ಮಾಡ್ತಾ ಇಲ್ಲ. ಒಬ್ಬೊಬ್ರು ಸಾಯಂಕಾಲ 8 ಗಂಟೆ 10 ಗಂಟೆ ಆದ್ರೆಲ್ಲ ಕುಡಿಯೋರು ಬರ್ತಾರೆ. ಇನ್ನು ಈ ಎಲ್ಲ ಮನೆಗಳನ್ನ ಜಿಲ್ಲಾಡಳಿತ ಇನ್ಫೋಸಿಸ್ ವತಿಯಿಂದ ಹಸ್ತಾಂತರ ಮಾಡಿಕೊಂಡಿದೆ. ಆದರೆ ಸರ್ಕಾರದ ಬೇಜವಾಬ್ದಾರಿಯಿಂದ ಮನೆಗಳು ಹಾಳು ಕೊಂಪೆಯಾಗ್ತಿವೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. 2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜಲಸ್ಫೋಟವಾಗಿ ಅದೆಷ್ಟೋ ಜನ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ರು. ಅವರಿಗಾಗಿ ಆ ಒಂದು ಸಂಸ್ಥೆ ಸುಂದರವಾದ 200 ಮನೆಗಳನ್ನ ಕಟ್ಟಿಸಿಕೊಟ್ಟಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಆ ಮನೆಗಳು ಇವತ್ತು ಭೂತ ಬಂಗ್ಲೆಗಳಾಗ್ತಾ ಇದ್ದಾವೆ. ಕೊಡಗು ನೆರೆ ಸಂತ್ರಸ್ತರ ಗೋಳು ಕೇಳೋರಿಲ್ಲ. ಭೂತ ಬಂಗಲೆಯಂತಾದ 200 ಮನೆಗಳು. ಮನೆ ಮುಂದೆ ಬೆಳೆದು ನಿಂತಿರುವ ಗಿಡಗಂಟಿಗಳು, ಕಿತ್ತು ಬರುತ್ತಿರುವ ಬಾಗಿಲುಗಳು, ಕಳ್ಳ ಕಾಕರ ಅಡ್ಡೆಯಾಗುತ್ತಿರುವ ನೂತನ ಒಂಟಿ ಮನೆಗಳು.
ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆಯಲ್ಲಿ 2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸ್ಫೋಟದ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ನಿಂದ 200 ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಎಲ್ಲಾ ಮನೆಗಳು ನಿರ್ಮಾಣವಾಗಿ 4 ವರ್ಷಗಳೇ ಕಳೆದಿವೆ. ಆದರೆ ಇದುವರೆಗೂ ಸರ್ಕಾರ ಮನೆಗಳನ್ನ ಸಂತ್ರಸ್ತರಿಗೆ ನೀಡಿಲ್ಲ. ಇದರಿಂದ ಮನೆಗಳು ಭೂತ ಬಂಗಲೆಯಂತಾಗಿವೆ. 3ನೇ ಸಲ ಇದು ಕಳಿಸ್ತಾ ಇರೋದು. ನಾಳೆ ಕೊಡ್ತೀವಿ, ಈ ತಿಂಗಳಲ್ಲಿ ಕೊಡ್ತೀವಿ ಅಂತೇಳಿ ಮೊನ್ನೆ ತಾನೇ ಈಗ ಕಟ್ಸಿದ್ದಾರೆ. ಸ್ವಲ್ಪ ಮನೆಗಳದ್ದು ಕಟ್ಸಿದ್ದಾರೆ, 100 ಮನೆಗಳದ್ದು ಇನ್ನೂ ಅದೇ ತರ ಕಾಡು ಬೆಳೆದಿದೆ. ಯಾವಾಗ ಇದು ಫಿನಿಶಿಂಗ್ ಆಗಿ ಯಾವಾಗ ಕೊಡ್ತೇವೆ, 1 ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಬಂದು ಮನೆ ನಂಬರ್ ಹಾಕಿ ಹೋಗಿದ್ದಾರೆ. ಇನ್ನು ಫಿನಿಶಿಂಗೇ ಆಗಿಲ್ಲ. ಮನೆ ಇದು ಕೊಡುವಂತ ಇದ್ರಲ್ಲಿ ಇಲ್ಲ. ಇದು ಉಸ್ತುವಾರಿ ಸಚಿವ ಬೋಸರಾಜು ಮುಂದಿನ 20 ದಿನದೊಳಗೆ ಮನೆಗಳನ್ನ ಸಂತ್ರಸ್ತರಿಗೆ ನೀಡುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಮನೆಗಳು ಸಂಪೂರ್ಣವಾಗಿ ಹಾಳಾಗ್ತಿವೆ. ಇನ್ನು ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿಲ್ಲ. ಜೊತೆಗೆ ನೀರಿನ ವ್ಯವಸ್ಥೆ ಮಾಡಿಲ್ಲ. ಕೆಲವು ಮನೆಗಳ ನೀರಿನ ಟ್ಯಾಂಕ್ಗಳನ್ನ ಕಳುವು ಮಾಡಲಾಗಿದೆ. ಹೀಗಿರುವಾಗ 20 ದಿನಗಳಲ್ಲಿ ಮನೆಗಳನ್ನ ನೀಡುವುದು ಅಸಾಧ್ಯದ ಮಾತಾಗಿದೆ. 1 ತಿಂಗಳ ಒಳಗಾಗಿ ಅದನ್ನ ಹಕ್ಕುಪತ್ರಗಳು ಕೊಡ್ತಕ್ಕದ್ದು. ನಾಳೆ ಸಾಧ್ಯದ್ರೆ ಅವತ್ತು ಶಾಸಕರ ಜೊತೆಯಲ್ಲಿ ಮಾತಾಡಿ ಸಾಧ್ಯದ್ರೆ ಅವತ್ತಿಗೆ ಅದನ್ನು ಬಗೆಹರಿಸುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಸಚಿವರು ಹೇಳಿದ ತಕ್ಷಣ ಮನೆಗಳಿಗೆ ನಂಬರ್ ಹಾಕಲಾಗಿದೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸ ನಡೆದಿಲ್ಲ. ಕಳೆದ 6 ವರ್ಷಗಳಿಂದ ಮನೆ ಕೊಡಿ ಎಂದು ಸಂತ್ರಸ್ತರು ಕೇಳಿದ್ರೂ ಇದುವರೆಗೆ ಸಾಧ್ಯವಾಗಿಲ್ಲ. ಈಗ ತರಾತುರಿಯಲ್ಲಿ ಮನೆಗಳನ್ನ ನೀಡಲು ಸಾಧ್ಯವಿಲ್ಲ ಅಂತಾರೆ ಸ್ಥಳೀಯರು. ಅದೆಲ್ಲ ಒಬ್ಬೊಬ್ಬರು ಕೂಡ್ಕೊಂಡೆ ಎಲ್ಲ ಕತೆ ಮಾಡ್ತಾ ಇಲ್ಲ. ಒಬ್ಬೊಬ್ರು ಸಾಯಂಕಾಲ 8 ಗಂಟೆ 10 ಗಂಟೆ ಆದ್ರೆ ಎಲ್ಲ ಕುಡಿಯೋರು ಬರ್ತಾರೆ. ಇನ್ನು ಈ ಎಲ್ಲ ಮನೆಗಳನ್ನ ಜಿಲ್ಲಾಡಳಿತ ಇನ್ಫೋಸಿಸ್ ವತಿಯಿಂದ ಹಸ್ತಾಂತರ ಮಾಡಿಕೊಂಡಿದೆ. ಆದರೆ ಸರ್ಕಾರದ ಬೇಜವಾಬ್ದಾರಿಯಿಂದ ಮನೆಗಳು ಹಾಳು ಕೊಂಪೆಯಾಗ್ತಿವೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.